ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬೇಗನೆ ಬಂದಿದ್ದೀನಿ. ಲೋಡಿಂಗ್ ಹೋಗಬೇಕಾಗಿರೋ ಕಂಪ್ನಿ ತುಂಬ ದೂರ ಇದೆ, ಅದಕ್ಕೆ ಬೇಗನೆ ಬಂದಿದ್ದೀನಿ. ಇಲ್ಲಿಂದ ಇಷ್ಟು ಬೇಗ ಹೊರಟರು ಅಲ್ಲಿಗೆ ಹೋಗಿ ಮುಟ್ಟೋಷ್ಟರೊಳಗೆ 8 ರಿಂದ 9 ಗಂಟೆ ಆಗುತ್ತೆ. ಬೇಗ ಹೊರಟಿರೋದ್ರಿಂದ ಗಾಡಿ ಏನಾದರೂ ಸ್ವಲ್ಪ ಕಮ್ಮಿ ಇರುತ್ತಾ ನೋಡೋಣ ಬನ್ನಿ. ಸ್ವಲ್ಪ ಗಾಡಿ ಕಮ್ಮಿನೇ ಇದೆ ಇವತ್ತು, ಎಲ್ಲೂ ಅಷ್ಟೊಂದು ಜಾಮ್ ಸಿಗಲ್ಲ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಮುಂಚೆ ಅಲ್ವಾ. ನಾನು ಹೋಗ್ತಾರೋ ರೋಡ್ ಇದೆಯಲ್ಲ, ಇದು ಬೆಂಗಳೂರು ಟು ಚೆನ್ನೈ ಹೈವೇ. ಈ ಚೆನ್ನೈ ಹೈವೇಲೆ ತುಂಬ ಕಡೆ ಅಗಿತಾ ಇದ್ದಾರೆ. ಇಲ್ಲಿ ಮುಂದೆ ಅಗಿತಾ ಇರೋದು ಫ್ಲೈಓವರ್ ಬರುತ್ತಂತೆ, ಹಂಗಾಗಿ ಪಿಲ್ಲರಿಗೋಸ್ಕರ ಇಲ್ಲಿ ಮಧ್ಯೆ ಅಗಿತಾ ಇದ್ದಾರೆ. ತುಂಬ ಆಳ ಇದೆ ಇಲ್ಲಿ ಅಗ್ದಿರೋದು. ನೈಟ್ ಔಟ್ ಡ್ರೈವ್ ಮಾಡೋರು ತುಂಬ ಹುಷಾರಾಗಿ ಡ್ರೈವ್ ಮಾಡ್ಬೇಕು. ಇಲ್ಲೆಲ್ಲ ತುಂಬ ದಿನದ ಮೇಲೆ ಬರೋಂಥವ್ರು. ದಿನ ಗಾಡಿ ಓಡಿಸೋರಿಗೆ ಗೊತ್ತಿರುತ್ತೆ ಈ ರೋಡಲ್ಲಿ ಎಲ್ಲೆಲ್ಲಿ ಅಗ್ದಿದ್ದಾರೆ ಅಂತೇಳಿ. ಯಾವಾಗಲೋ ಒಂದು ಟೈಮ್ ಬರೋರಿಗೆ ತುಂಬ ಕನ್ಫ್ಯೂಷನ್ ಆಗತ್ತೆ. ಇಲ್ಲಿ ಇದು ಒಂದೇ ಕಡೆ ಇಲ್ಲ, ಇನ್ನೂ ತುಂಬ ಕಡೆ ಅಗ್ದಿದ್ದಾರೆ. ಮುಂದೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಮುಂದೆ ಇಲ್ಲಿ ಲೆಫ್ಟಲ್ಲಿ ಅಗ್ದಿದ್ದಾರೆ. ಆ ಕಾರ್ನವ್ರಿಗೆ ಗೊತ್ತಿಲ್ಲ, ಅವ್ರು ಹೊಸಬ್ರು ಅನಿಸುತ್ತೆ. ನೋಡಿ, ಲೆಫ್ಟಿಗೆ ಇಂಡಿಕೇಟರ್ ಹಾಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ನೋಡಿ ಹೋಗಿ ಬ್ರೇಕ್ ಮಾಡಿದ್ರು. ನೋಡಿ, ಈಗ ಹಿಂದೆಗಡೆ ಯಾವ ಗಾಡಿನೂ ಇರಲಿಲ್ಲ. ಕಾರ್ ಬ್ರೇಕ್ ಮಾಡಿದಾಗ ಕಾರ್ನವ್ರು ಬಚಾವು. ಯಾವುದೇ ದೊಡ್ಡ ಗಾಡಿ ಇದ್ದಿರೋ ತೊಗೊಂಬಂದು ಗುದ್ದಿರೋರು, ಅದು ಮಾತ್ರ ಫಿಕ್ಸು. ಇದೇ ಥರ ತುಂಬ ಆಕ್ಸಿಡೆಂಟ್ ನಡೀತಾನೆ ಇದೆ ಈ ರೋಡಲ್ಲಿ. ಈ ಡೇ ಟೈಮಲ್ಲಿ, ಮಾರ್ನಿಂಗ್ ಟೈಮಲ್ಲೇ ಈ ಥರ. ಇನ್ನು ನೈಟ್ ಟೈಮಲ್ಲಿ ಗಾಡಿ ಓಡಿಸೋರಿಗೆ ತುಂಬಾ ರಿಸ್ಕ್ ಆಗುತ್ತೆ. ಅದೇ ಉದ್ದೇಶಕ್ಕೆ ವಿಡಿಯೋದಲ್ಲಿ ಹೇಳಿದ್ದು. ನೋಡೋರು ಆದಷ್ಟು ಜನಕ್ಕೆ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ನಾನು ಸರ್ಜಾಪುರ ಬಂದೆ. ಸರ್ಜಾಪುರ ಬಸ್ ಸ್ಟಾಪ್ ಇದು. ಈ ಸರ್ಜಾಪುರ ಬಿಟ್ಟ ಮೇಲೆ ಪೂರ್ತಿ ಸಿಂಗಲ್ ರೋಡೇ ಸಿಗೋದು ನಮಗೆ ಕಂಪ್ನಿ ಹೋಗೋವರೆಗೂ. ಸ್ವಲ್ಪ ಬೇಗ ಏನಾದರೂ ಹೋಗೋಣ ಅಂದ್ಕೊಂಡು ಬಂದರೆ ಕಂಪ್ನಿಗೆ, ಈ ರೋಡಲ್ಲಿ ಯಾವ ಕಾರಣಕ್ಕೂ ಹೋಗೋಕ್ಕಾಗಲ್ಲ. ಯಾಕಂದರೆ ಯಾವ್ದಾರ ಒಂದು ಗಾಡಿ ನಿಧಾನ ಹೋಗ್ತಿದ್ರೆ ಮುಗೀತು, ನಾವು ಅದ್ರ ಹಿಂದೆ ಹೋಗ್ತಾನೆ ಇರಬೇಕು. ಒಂಚೂರು ಓವರ್ಟೇಕ್ ಮಾಡೋಕ್ಕಾಗಲ್ಲ. ಇದು ಬಂದು ಚಿಕ್ಕ ತಿರುಪತಿ ದೇವಸ್ಥಾನ ಫೇಮಸ್ಸು ಎಲ್ಲ ಕಡೆ. ನಾವು ಈ ರೋಡಲ್ಲಿ ಯಾವಾಗಲೂ ಓಡಾಡ್ತಿರೋದ್ರಿಂದ ಕೈ ಮುಕ್ಕೊಂಡೇ ಓಡಾಡ್ತೀವಿ ಯಾವಾಗಲೂ. ಯಾವುದೇ ಥರ ತೊಂದರೆ ಆಗೋದು ಬೇಡಪ್ಪ ದೇವರೇ ಅಂತ. ನೀವೇನಾದರೂ ಬೆಂಗಳೂರು ಕಡೆ ಬಂದರೆ ಚಿಕ್ಕ ತಿರುಪತಿ ದೇವಸ್ಥಾನ ಮಿಸ್ ಮಾಡದೆ ನೋಡಿ, ತುಂಬ ಚೆನ್ನಾಗಿದೆ. ಅದರಲ್ಲೂ ಈಗ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ನಾನು ಮಾಲೂರು ಬಂದೆ. ಮಾಲೂರು ರೈಲ್ವೆ ಟ್ರ್ಯಾಕ್ ಕೆಳಗಡೆ ಹೋಗುತ್ತೆ. ಈ ಫ್ಲೈಓವರ್ ಹತ್ತಿ ಇಳಿಯುವಾಗ ನೋಡ್ತೀನಿ, ಇಲ್ಲೇನೋ ಸೌಂಡ್ ಆಯಿತು. ಗಾಡಿ ಚಕ್ರ ನೋಡಿದ್ರೆ ಅಷ್ಟು ದೂರ ಕಿತ್ಕೊಂಡು ಹೋಗಿ ಬಿದ್ದಿದೆ. ನಾನು ಬಂದಿರೋದು ಇವತ್ತು ಬೈಕ್ ತಯಾರು ಮಾಡೋ ಕಂಪ್ನಿಗೆ. ಕಂಪ್ನಿಲಿ ಪೇಪರ್ಸು ಕರೆಕ್ಟಾಗಿದ್ದರೆ ಮಾತ್ರ ಗಾಡಿಗೆ ಎಂಟ್ರಿ ಮಾಡಿ ಒಳಗೆ ಬಿಡ್ತಾರೆ. ನನ್ನ ಗಾಡಿ ಪೇಪರ್ಸ್ ಚೆಕ್ ಮಾಡಿ ಒಳಗೆ ಬಿಟ್ಟರು. ಸ್ಲಿಪ್ಪೆಲ್ಲ ಎಂಟ್ರಿ ಮಾಡಿಕೊಟ್ರು. ಜೊತೆಗೆ ಒಂದು ಕಾರ್ಡು ಕೊಟ್ಟಿರ್ತಾರೆ. ಬನ್ನಿ ಕಾರ್ಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಮುಂದೆಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಸ್ಕೇಲು. ಇದ್ರ ಮೇಲೆ ಗಾಡಿ ನಿಲ್ಲಿಸ್ಬಿಟ್ಟು ಎಡಕ್ಕೆ ಕಾಣಿಸ್ತಿದೆಯಲ್ಲ ಮಿಷಿನ್ನು, ಅದರಲ್ಲಿ ಹೋಗಿ ಕಾರ್ಡ್ ತೋರಿಸ್ಬೇಕು. ಆಮೇಲೆ ಬಂದು ಈ ಬಟನ್ನ ಪ್ರೆಸ್ ಮಾಡ್ತಾರೆ. ಫೋಟೋ ಜೊತೆಗೆ ಬಂದ್ಬಿಡುತ್ತೆ ಗಾಡಿ ಡೀಟೇಲ್ಸು ಎಲ್ಲ. ಇದನ್ನು ತೊಗೊಂಡು ನಾವು ಲೋಡಿಂಗ್ ಪಾಯಿಂಟಿಗೆ ಹೋಗಬೇಕು. ಬನ್ನಿ, ಲೋಡಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ. ಹಾಗೆ ಕಂಪ್ನಿನೂ ತೋರಿಸ್ತೀನಿ. ಎಡಕ್ಕೆ ಬಲಕ್ಕೆ 2 ಕಡೆನೂ ಬರುತ್ತೆ ಕಂಪ್ನಿ. ಆ ಮುಂದ್ಗಡೆ ಗಾಡಿ ನಿಂತಿರೋದೆಲ್ಲ ಬೇರೆ ಸ್ಟೇಟ್ಗಳಿಂದ ಬಂದಿರೋಂಥ ಗಾಡಿ. ಇಲ್ಲಿ ಮಾರಾಟಕ್ಕೆ ರೆಡಿಯಾಗಿರೋ ಬೈಕ್ನ ಲೋಡ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಮೇಲ್ಗಡೆ ಕನ್ವೇಯರಲ್ಲಿ ಬೈಕ್ ಹೋಗ್ತಾ ಇದೆ, ನೀವು ನೋಡಿದಿರಾ ಅಂದ್ಕೊಂಡಿದ್ದೀನಿ. ನೀವು ಇಲ್ಲಿ ಬಲಕ್ಕೆ ನೋಡ್ಬೋದು, ಇದೆಲ್ಲ ಪಾರ್ಟ್ಗಳು ತಂದು ಅನ್ಲೋಡ್ ಮಾಡೋಂಥ ಜಾಗ. ಇವತ್ತು ಗಾಡಿ ಕಮ್ಮಿ ಇದೆ ಈ ಪಾಯಿಂಟಲ್ಲಿ. ನೆಕ್ಸ್ಟ್ ಪಾಯಿಂಟಲ್ಲಿ ನೋಡೋಣ. ಇಲ್ಲಿ ನೋಡಿ, ಗಾಡಿ ಜಾಸ್ತಿ ಇದೆ. ಇದೆಲ್ಲ ಪಾರ್ಟ್ ತುಂಬಿರೋ ಗಾಡಿಗಳು. ಒಂದೊಂದು ಪಾರ್ಟ್ ಒಂದೊಂದು ಗಾಡಿಯಲ್ಲಿ ಇರುತ್ತೆ. ಅವೆಲ್ಲ ಅನ್ಲೋಡ್ ಮಾಡ್ತಾರೆ ಇಲ್ಲಿ. ನಾವು ಅಂದ್ಕೊಂಡಿರ್ತೀವಿ ಬೈಕ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿನೇ ಪ್ರತಿಯೊಂದು ಪಾರ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ ಅಂತ. ಅದು ಸುಳ್ಳು. ಒಂದೊಂದು ಪಾರ್ಟ್ನ ಒಂದೊಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿ ಇವರಿಗೆ ತಂದು ಕೊಡುತ್ತೆ. ಇವ್ರು ಖಾಲಿ ಇಂಜನ್ ರೆಡಿ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ತೊಗೊಂಬಂದು ಸೇರಿಸಿ ಇಲ್ಲಿ ಒಂದು ಗಾಡಿ ರೆಡಿ ಮಾಡ್ತಾರೆ. ಹಂಗೆ ಬೈಕ್ ರೆಡಿ ಆಗೋದು. ನಾನು ಪಾಯಿಂಟಿಗೆ ಬಂದೆ, ಗಾಡಿ ಹಾಕಿದ್ದೆ, ಲೋಡಿಂಗ್ ಸ್ಟಾರ್ಟ್ ಮಾಡಿದರು ನಮ್ಮ ಲೇಬರು. ಒಂದೊಂದು ಐಟಮ್ಗೂ ಒಂದೊಂದು ರೂಮ್ ಕೊಟ್ಟಿರ್ತಾರೆ ಇಲ್ಲಿ. ಕಂಪ್ನಿಯವರು ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಅದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನನ್ನ ಗಾಡಿನೂ ಲೋಡ್ ಆಯಿತು. ಇನ್ನೇನು ಹಗ್ಗ ಟಾರ್ಪಲ್ ಹಾಕ್ಕೊಡ್ತಾರೆ ಲೇಬರು. ಎತ್ಕೊಂಡೋಗಿ ತೂಕ ಹಾಕಬೇಕು. ಬನ್ನಿ ಹೋಗೋಣ. ಈಗ ಗಾಡಿನ ಸ್ಕೇಲ್ ಮೇಲೆ ಹಾಕಿ ಕಾರ್ಡ್ ತೋರಿಸಿ ಬಟನ್ ಒತ್ತಿದ್ರೆ ಬೆಳಗ್ಗೆ ತೂಕ ಆಗಿದ್ದು, ಈಗ ತೂಕ ಆಗಿದ್ದು, ಮೆಟೀರಿಯಲ್ ಎಷ್ಟಿದೆ, ಫೋಟೋ ಸಮೇತ ಬಂದ್ಬಿಡುತ್ತೆ. ಕೊರೋನಾ ಬಂದಮೇಲೆ ಈ ಕಂಪ್ನಿಯಲ್ಲಿ ತುಂಬ ಕಡೆ ಸೆನ್ಸರ್ ಹಾಕಿದ್ದಾರೆ. 1-2 ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಟ್ಯಾಪಲ್ಲಿ ಕೈ ಹಿಡಿದ್ರೆ ನೀರು, ತೆಗೆದ್ರೆ ಆಫ್ ಆಗುತ್ತೆ. ಅದೇ ಥರ ಕುಡಿಯೋ ನೀರಿಗೂ ಇಟ್ಟಿದ್ದಾರೆ. ಅದರಲ್ಲಿ ಎಷ್ಟು ನೀರು ಸೇವ್ ಆಗ್ತಿದೆಯೋ ಗೊತ್ತಿಲ್ಲ. ಅವ್ರ ಉದ್ದೇಶ ಇಷ್ಟೇ, ಒಟ್ಟಿನಲ್ಲಿ ಯಾರೂ ಮುಟ್ಟಬಾರ್ದು ಅಂತ. ಇದು ಒಂಥರ ಚೆನ್ನಾಗಿದೆ. ನಾನು ಪಾರ್ಕಿಂಗಿಗೆ ಬಂದೆ. ಬೇರೆ ಗಾಡಿಗಳು ಹಾಕಿದ್ದಾರೆ ಪಾರ್ಕಿಂಗಲ್ಲಿ, ನನ್ನ ಗಾಡಿನೂ ಹಾಕಿದ್ದೀನಿ. ಬಿಲ್ ರೆಡಿ ಆದಮೇಲೆ ಗೇಟಿಗೆ ತೊಗೊಂಬಂದು ಎಂಪ್ಲಾಯಿ ನಮಗೆ ಫೋನ್ ಮಾಡ್ತಾರೆ, ಗಾಡಿ ಎತ್ಕೊಂಬನ್ನಿ ಅಂತ ಪಾರ್ಕಿಂಗಿಂದ. ನಾವು ಎತ್ಕೊಂಬಂದು ಲೈನಾಗಿ ಹಾಕಿದ್ವಿ ಗಾಡಿ. ಬಿಲ್ ಕೊಟ್ಟರು. ಬಿಲ್ನ ಗೇಟಲ್ಲಿ ಕೊಟ್ಟು ಎಂಟ್ರಿ ಮಾಡಿಸ್ಕೋಬೇಕು. ಮತ್ತೆ ಅವ್ರು ನಮಗೆ ರಿಟರ್ನ್ ಕೊಡ್ತಾರೆ ಎಂಟ್ರಿ ಮಾಡಿ. ನಾನು ಬಿಲ್ ತೊಗೊಂಡು ಹೊರಟೆ. ನಾವು ಬಂದಿರೋ ರೋಡಲ್ಲೇ ಈಗ ವಾಪಸ್ ಹೋಗೋದು. ಬರೋಕ್ಕೊಂದು ರೋಡು, ಹೋಗೋಕ್ಕೊಂದು ರೋಡು ಅಂತ ಏನಿಲ್ಲ.
ಇದೇ ಬೇಕ್ರಿಲಿ ಯಾವಾಗಲೂ ಟೀ ಕುಡಿಯೋದು. ಟೀ ತುಂಬಾ ಚೆನ್ನಾಗಿರುತ್ತೆ. ನಾನು ಕುಡ್ಕೊಂಡು ಹೊರಟೆ. ಸಿಂಗಲ್ ರೋಡಲ್ಲಿ ಎಲ್ಲ LED ಲೈಟ್ಸೇ ಹಾಕ್ಕೊಂಡು ಬರ್ತಾರೆ, ಏನು ರೋಡೇ ಕಾಣಿಸಲ್ಲ. ನೈಟ್ ಹೊತ್ತು ಗಾಡಿ ಓಡಿಸೋರು ಆದಷ್ಟು LED ಲೈಟ್ಗಳ್ನ ಅವಾಯ್ಡ್ ಮಾಡಿ. ಆಪೋಸಿಟಲ್ಲಿ ಬರೋರಿಗೆ ಏನೂ ಕಾಣಿಸಲ್ಲ ಈ ಥರ ಸಿಂಗಲ್ ರೋಡ್ಗಳಲ್ಲಿ. ನಾನು ಗೋಡನಿಗೆ ಬಂದೆ. ಇದೇ ಥರ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್ ಫ್ರೆಂಡ್ಸ್.